ರಾಜಣ್ಣ ವಜಾ ಖಂಡಿಸಿ ತುಮಕೂರಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ವೇಳೆ ಮಹಿಳೆಯರಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಡಲಾಗಿದೆ. ಕುತ್ತಿಗೆಗೆ ಸೀರೆ ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಮಹಿಳೆಯರು. ನಿನ್ನೆ ಪುರುಷರು ಪ್ರತಿಭಟನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕುತ್ತಿಗೆಗೆ ಹಗ್ಗ ಬಿಗಿದುಕೊಂಡಿದ್ರು, ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಶರಣಾಗೋದಕ್ಕೆ ಪ್ರಯತ್ನ ಪಟ್ಟರು. ಇವತ್ತು ಮಹಿಳೆಯರ ಸರದಿ. ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಇಬ್ಬರು ಮಹಿಳೆಯರು. ರಾಜಣ್ಣ ಬೆಂಬಲಿಗರವರು ಯಶೋಧ ಮತ್ತು ಪಾರ್ವತಮ್ಮ ಈ ಇಬ್ಬರು ಮಹಿಳೆಯರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಪ್ರತಿಭಟನೆ ವೇಳೆ ಕೈ ಬಳೆ ಹೊಡೆದುಕೊಂಡ ಪಾರ್ವತಮ್ಮ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಹಿಳೆಯರು ಸಿಡಿದೆದ್ದು ಬಿಟ್ಟಿದ್ದಾರೆ. ಇವತ್ತು ರಾಜಣ್ಣ ವಜಾದಿಂದ ಜೀವ ಹೋದಂತಾಗಿದೆ ಅಂತ ಮಹಿಳೆಯರು ಹೇಳುತ್ತಾ ಇದ್ದಾರೆ. ಎದೆ ಬಡಿದುಕೊಂಡು ಬಿದ್ದು ಗೋಳಾಡಿದ್ದಾರೆ ಮಹಿಳೆಯರು. ಕೂಡಲೇ ಸಚಿವ ಸ್ಥಾನವನ್ನ ವಾಪಸ್ ಕೊಡಬೇಕು ರಾಜಣ್ಣ ಅವರಿಗೆ ಅಂತ ಅವ್ರು ಹೇಳ್ತಾ ಇರೋದು. ಎಲ್ಲರೂ ತಪ್ಪು ಮಾಡಿರೋನೆಲ್ಲ ಕ್ಷಮಿಸ್ಬಿಡ್ತಾರೆ. ನಮ್ಮ ರಾಜಣ್ಣ ಅವ್ರಿಗೆ ಅನ್ಯಾಯ ಆಗೈತೆ. ಬಡವರ ಬಂದವರು ಮಧುಗಿರಿ ತಾಲೂಕಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ನಮಗೆ ಗೊತ್ತು. ಅವ್ರಿಗೆ ಅನ್ಯಾಯ ಆಗಿದ್ರೆ ನಾವು ಖಂಡಿಸ್ತೀವಿ. ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ. ಅವ್ರನ್ನ ಮತ್ತೆ ಸಚಿವ ಸ್ಥಾನ ಕೊಡ್ಲೇಬೇಕು. ಅದುವರೆಗೆ ತನಕ ನಾವು ಧರಣಿ ಮಾಡೇ ಮಾಡ್ತೀವಿ. ನಮ್ಮ ಬಡವರ ಬಂಧು ರಾಜಣ್ಣ ನೀರಿಲ್ಲ ಅಂದ್ರೆ ನಮ್ಗೆ ಏನಾರ ಕಷ್ಟ ಅಂದ್ರೆ ಅವ್ರು ಬಂದು ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಯಾರಾದ್ರೂ ಕಷ್ಟ ಅಂದ್ರೆ ಮನೆ ಹತ್ರ ಹೋದ್ರೆ ಅವ್ರಿಗೆ ಅವ್ರ ಸಹಾಯ ಆಗೋವರೆಗೂ ಬಿಡಲ್ಲ. ಬಡವರ ಬಂಧು ರಾಜಣ್ಣ ಅವ್ರಿಗೆ ಅನ್ಯಾಯ ಆಗೈತೆ. ಇದನ್ನ ಖಂಡಿಸ್ತೀವಿ. ನಾವು ಅಹೋರಾತ್ರಿ ಧರಣಿ ಮಾಡೇ ಮಾಡ್ತೀವಿ. ಅವ್ರಿಗೆ ಸಚಿವ ಸ್ಥಾನ ಸಿಗ್ಲೇಬೇಕು. ಅವ್ರು ನೇರವಾಗಿ ಮಾತಾಡ್ತಾರೆ ಅಷ್ಟೇ. ಅವ್ರಿಗೆ ಒಳ್ಳೆ ಮನ್ಸೈತೆ. ಅವ್ರಿಗೆ ಏನ್ ಪ್ರತಿಭಟನೆಗೆ ಕರೆದಿದ್ವಿ. ಇವತ್ತು ತುಮಕೂರು ಜಿಲ್ಲಾ ಜನತೆಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಯಾಕೆಂದ್ರೆ ಎಲ್ಲರೂ ಕೂಡ ಅವರವರ ವಾಲಂಟಿಯರ್ ಆಗಿ ಅಂಗಡಿ ಬಾಗ್ಲಾಕೊಂಡಿದ್ರು. ಇವತ್ತು ತುಮಕೂರು ಬಂದ್ ಮಾಡುವ ಮುಖಾಂತರ ಏನ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ KN ರಾಜಣ್ಣ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇದು ಸಾಂಕೇತಿಕ ಪ್ರತಿಭಟನೆ. ಇನ್ನೂ ಕೂಡ ಈ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲೂ ಪ್ರತಿಭಟನೆಯನ್ನು ಮಾಡ್ತೀವಿ. ಮತ್ತು ಹಾಗೆಯೇ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡ್ತೀವಿ. ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ KN ರಾಜಣ್ಣ ಅವ್ರನ್ನ ಬೆಂಬಲಿಸಿ ಅವರು ಸಚಿವರು ಆಗುವವರೆಗೂ ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ. ಮತ್ತು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲೂ ಪ್ರತಿಭಟನೆಯನ್ನು ಮಾಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ರಾಜಣ್ಣವ್ರನ್ನ ಸಹಕಾರಿ ಸಚಿವರನ್ನಾಗಿ ಮುಂದುವರಿಸಬೇಕು. ಅಲ್ಲ, ಇನ್ನೊಂದು ಸಮುದಾಯದಲ್ಲಿ ಈಗ ಸುಮಾರು ಮೀಸಲು ಕ್ಷೇತ್ರದ 14 ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಂಥ ಸಮುದಾಯ ನಮ್ಮದಿದು. ಒಂದು ವೇಳೆ ಅವರೆಲ್ಲ ಡಿಸಿಷನ್ ತೊಗೊಂಡ್ರೆ ಸರ್ಕಾರನೇ ಇರೋದಿಲ್ಲ. ಈಗ ನಾವು ಅವ್ರನ್ನ ಬಿಡೋದಿಲ್ಲ. ನಮ್ಮ ಸಮಾಜ ಅವ್ರಿಗೂ ಕೂಡ ನಾವು ತಾಕೀತು ಮಾಡ್ತೇವೆ. ನೀವು ಕೂಡ ನಮ್ಮ ಹಿಂದೆ ಬರಬೇಕು. ನಮ್ಗೆ ಅನ್ಯಾಯ ಆಗಿದೆ, ನಾಳೆ ನಿಮಗೂ ಕೂಡ ಅನ್ಯಾಯ ಆದರೆ ನಾವು ಇರ್ತೀವಿ ಅಂತ ಹೇಳಿ ಅವ್ರಿಗೂ ತಾಕೀತು ಮಾಡ್ತೇವೆ. ನಾಳೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ದೊಡ್ಡ ಮಟ್ಟದಲ್ಲಿನೇ ಪ್ರತಿಭಟನೆ ನಡೆದಾರ ಕಾಣಿಸ್ತಾ ಇದೆ. ಏನೇನು ಆಗ್ತಾ ಇದೆ ಅಲ್ಲಿ? ಈಗ ಸುಮಾರು 12 ಗಂಟೆಗೆ ಆರಂಭವಾದಂತ ಈ ರಾಜಣ್ಣ ಪರವಾಗಿ ಪ್ರತಿಭಟನೆ ತುಮಕೂರಿನ ಟೌನ್ ಹಾಲ್ ನಿಂದ ಇರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ಮಾಲಾರ್ಪಣೆ ಮಾಡಿ ಅದಾದ ನಂತರ MG ರೋಡ್ ಮೂಲಕವಾಗಿ DC ಕಚೇರಿನ ಕಾರ್ಯಕರ್ತರು ಅಭಿಮಾನಿಗಳು ಸೇರ್ಕೊಂಡ್ರು. ಅಲ್ಲಿ ಏನು ರಸ್ತೆಯುದ್ದಕ್ಕೂ ಸರ್ಕಾರದ ವಿರುದ್ಧ ಮತ್ತೆ ರಾಜಣ್ಣ ಪರವಾಗಿ ಘೋಷಣೆ ಕೂಗುದು. ಕೂಡಲೇ ಸರ್ಕಾರ ಮತ್ತೆ ಏನು ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನವನ್ನ ಸಚಿವ ಸಂಪುಟ ವಜಾ ಮಾಡಿ ಆ ತೀರ್ಮಾನ ವಾಪಸ್ ತೆಗೆದುಕೊಳ್ಳುವಂತ ಒತ್ತಾಯ ಮಾಡಿದ್ರು. ಇದಾನಂತರ ತುಮಕೂರಿನ ADC ಅವರಿಗೆ ಮನವಿ ಪತ್ರವನ್ನ ಕೊಟ್ಟರು. ಈ ನಡುವೆ ಒಂದಷ್ಟು ಜನ ಅರಬೆತ್ತಲೆಯಾಗಿ ಪ್ರತಿಭಟನೆ ಮಾಡಿದ್ರು. ಒಂದಷ್ಟು ಮಹಿಳೆಯರು DC ಕಚೇರಿ ಮುಂದೆ ಒಂದಷ್ಟು ಮಹಿಳೆಯರು ಪ್ರತ್ಯೇಕವಾಗಿ ಪ್ರತಿಭಟನೆ ಕೂಡ ಮಾಡಿದ್ರು. ಈ ಮಹಿಳೆ ಪ್ರತಿಭಟನೆ ಮಾಡುವಂತ ವೇಳೆ ಸಂದರ್ಭದಲ್ಲಿ ಮಹಿಳೆಯರಿಬ್ಬರು ತಮ್ಮ ಸೀರೆಯಲ್ಲಿ ಆತ್ಮಹತ್ಯೆಗೆ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದ್ರು. ಅಲ್ಲೇ ಇದ್ದಂತ ಸ್ಥಳೀಯ ಪೊಲೀಸರು ಅವರನ್ನ ರಕ್ಷಣೆ ಮಾಡಿ ಹೊರಗಡೆ ಕಳಿಸಿದ್ರು. ಈಗ ಸದ್ಯ ಪ್ರತಿಭಟನೆ ನಿಂತಿದೆ. ಏನಂದ್ರೆ ಸರ್ಕಾರ ಅಥವಾ ಏನು ಹೈಕಮಾಂಡ್ ಕೂಡಲೇ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಮಕೂರು ಬಂದ್ ಕೂಡ ಮಾಡೋ ಒಂದು ಎಚ್ಚರಿಕೆಯನ್ನ ಕೂಡ
ಮಾಡಿಕೊಂಡಿದ್ದಾರೆ. ಇನ್ನು ಉಳಿದಂತೆ 5 ನಾಯಕರು ಮತ್ತು ಇವರ ಮುಖಂಡರು ಏನೋ ಈಗಾಗಲೇ ಏನು ಇಬ್ಬರು ನಾಯಕರನ್ನ ಈ ರೀತಿಯಾಗಿ ನಾಯಕ ಸಮುದಾಯವನ್ನ ಕಡೆಗಣಿಸಿದ್ದು ಈ ರೀತಿಯಾಗಿ ನಡೆಸ್ಕೊಂಡಿದೆ. ಅದೆಲ್ಲವನ್ನು ಬಿಡಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಗಳು, ಸಮುದಾಯದ ಮುಖಂಡರು ಮತ್ತೆ ಹೆಚ್ಚು ಬೃಹತ್ ಹೋರಾಟ ರೀತಿಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಕೊಟ್ಟಿದ್ದಾರೆ. ನಾವು ಓಕೆ ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದಯವಿಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು.